ಹಾಯ್ ವಿದ್ಯಾರ್ಥಿಗಳೇ, KSC ಅಪ್ಪನವರು 34 ಹುದ್ದೆಗಳಿಗೆ ನೇಮಕಾತಿಯನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ. ಹೌದಾ? ಯಾವ ತರ ಎಲ್ಲ ಪೋಸ್ಟ್ಗಳನ್ನ ಬಿಡುಗಡೆ ಮಾಡಿದ್ದಾರೆ, ಅವರಿಗೆ ಯಾವ ತರ ಅವ್ರದ್ದು ಒಂದು ಶಿಕ್ಷಣ ಮುಗಿದಿರಬೇಕು ವಿದ್ಯಾರ್ಥಿಗಳದು, ಯಾವ ತರ ಎಷ್ಟು ಮಾರ್ಕ್ಸಿಗೆ ಪ್ರಶ್ನೆ ಪತ್ರಿಕೆ ಇರುತ್ತದೆ, ಮತ್ತ ತಿಂಗಳ ವೇತನ ಕೂಡ ಈ ಪೋಸ್ಟಿಗೆ ಎಷ್ಟು ಇರುತ್ತೆ ಅಂತ ಎಲ್ಲವನ್ನ ತಿಳಿಸ್ಕೊಡ್ತೀನಿ ನೋಡ್ರಿ. KSC ಅಪ್ಪನವರು 34 ಹುದ್ದೆಗಳನ್ನ ನೋಟಿಫಿಕೇಶನ್ ಮಾಡಿದ್ದಾರೆ. ಅದ್ರಾಗ 3 ಪೋಸ್ಟ್ಗಳದಾವ್ರಿ. ಏಸ್ರಿ 3 ಪೋಸ್ಟ್ಗಳದಾವ. ಫಸ್ಟ್ ಒನ್ ಬಂದು ನಿಮಗೆ ಯಾವ್ದಪ್ಪ ಅಂದ್ರ ಫಾರ್ಮಾಸಿಸ್ಟ್ ದವರಿಗೆ 7 ಹುದ್ದೆಗಳನ್ನ ನೇಮಕ ಮಾಡ್ಯಾರಿ. ನೆಕ್ಸ್ಟ್ FDA ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಇವರಿಗೆ 10 ಹುದ್ದೆಗಳ ಭರ್ತಿಗೆ ನೋಟಿಫಿಕೇಶನ್ ಮಾಡಿದ್ದಾರೆ. ಇನ್ನು ಲಾಸ್ಟ್ ಒನ್ ಯಾವ್ದಪ್ಪ ಅಂದ್ರ ಸೇಲ್ಸ್ ಅಸಿಸ್ಟೆಂಟ್, ಅವ್ರು ಎಷ್ಟಪ್ಪ ಅಂದ್ರ 17. ಇವು ಎಲ್ಲ ಯಾರೆಲ್ಲ ಇವು ಅರ್ಜಿ ಹಾಕ್ಬಹುದಪ್ಪ ಅಂದ್ರ ನೋಡ್ರಿ, ಫಾರ್ಮಾಸಿಸ್ಟ್ ದವರಿಗೆ ಡಿಪ್ಲೊಮಾ ಇನ್ ಫಾರ್ಮಸಿ ಆಗಿರ್ಬೇಕು. ಡಿಪ್ಲೊಮಾ ಇನ್ ಫಾರ್ಮಸಿ ಆದವರಿಗೆ ಏನಪ್ಪಾ ಅಂದ್ರ ಈ 7 ಹುದ್ದೆಗಳಿಗೆ ಅರ್ಜಿ ಹಾಕಲು ಅರ್ಹರಾಗುತ್ತಾರೆ. ಅವರಿಗೆ ತಿಂಗಳ ವೇತನ ಮಂತ್ಲಿ ಪೇಮೆಂಟ್ ಎಷ್ಟಪ್ಪ ಅಂದ್ರ 16,000 ಇಂದ 29,600 ವರೆಗೆ ಐತಿ. ಹೌದಾ? ನೆಕ್ಸ್ಟ್ FDA ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್, ಈಗಾಗಲೇ ಸಾಕಷ್ಟು ಜನ ಏನ್ ಮಾಡಿರ್ತೀರಪ್ಪ ಅಂದ್ರ ಈ FDA ಮಾಡ್ಬೇಕಂತೇಳಿ ಕನಸು ಕಟ್ಕೊಂಡ್ ಕೂತಿರ್ತಾರೆ. ಹೌದಾ? SDA FDA ಈಗ FDA ಪೋಸ್ಟ್ ಪೋಸ್ಟ್ ಆಗಿಲ್ಲ ಅಂತ ಹೇಳಿ ಎಲ್ರು ಕಾದ್ ಕೂತಿರು. ಇವಾಗ ಏನಪ್ಪಾ ಅಂದ್ರ FDA ಅನ್ನ ನೇಮಕಾತಿಗೆ ಕರೆದಿದ್ದಾರೆ. ಅದರಲ್ಲಿ ಎಷ್ಟು ಪೋಸ್ಟ್ಗಳದಾವಪ್ಪ ಅಂದ್ರ 10 ಪೋಸ್ಟ್ಗಳದಾವ. ಹೌದಾ? 10 ಕಮ್ಮಿ ಇರ್ಬೋದು, ಪೋಸ್ಟ್ಗಳ ಕಮ್ಮಿ ಇದೇವೆ, ಸಿಕ್ಕಾಪಷ್ಟು ಜನ ಎಲ್ಲಾರು ಅರ್ಜಿ ಹಾಕ್ತಾರ ಅಂತೇಳಿ. ಬಟ್ ಅದೃಷ್ಟ ನಮ್ದು ಇತ್ತಪ್ಪ ಅಂದ್ರ ಆಗೋ ಚಾನ್ಸಸ್ ಇರ್ತೈತಿ. ಅದಕ್ಕ ಅರ್ಜಿ ಹಾಕ್ರಿ. ಯಾರೆಲ್ಲ ಈ FDA ಅನ್ನ ಅರ್ಜಿ ಹಾಕ್ಬಹುದಪ್ಪ ಅಂದ್ರ ಯಾರಪ್ಪ ಅಂದ್ರ ಡಿಗ್ರಿ ಮುಗ್ದವ್ರು, ಎನಿ ಡಿಗ್ರಿ, BSc, ಹೌದಾ, BA, BCom, ಎನಿ ಡಿಗ್ರಿ ಮುಗ್ದವ್ರು ಕೂಡ ಈ FDA ಅನ್ನ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಹಾಕ್ಬಹುದು. ಇವರಿಗೆ ತಿಂಗಳ ವೇತನ, ತಿಂಗಳ ಪೇಮೆಂಟ್ ಎಷ್ಟ ಅದಪ್ಪ ಅಂದ್ರ ಮಂತ್ಲಿ ಪರ 13,600 ಇಂದ 26,000 ಒಂದು ಒಳ್ಳೆ ಪೇಮೆಂಟ್ ಕೂಡ ಐತಿ. ನೆಕ್ಸ್ಟ್ ಇನ್ನು ಲಾಸ್ಟ್ ಒನ್ ಬಂದ್ರಿ. ಲಾಸ್ಟ್ ಒನ್ ಯಾವ್ದಪ್ಪ ಅಂದ್ರ ಸೇಲ್ಸ್ ಅಕೌಂಟ್ ಒಳಗ ಹೈಯೆಸ್ಟ್ ಪೋಸ್ಟ್ಗಳು ಇದ್ರೊಳಗೆ ಯಾವ್ದಪ್ಪ ಅಂದ್ರ ಸೇಲ್ಸ್ ಅಸಿಸ್ಟೆಂಟ್ 12,500 ಇಂದ 24,000 ತಿಂಗಳ ವೇತನ ಐತಿ. ಸೊ ಯಾರೆಲ್ಲ ಇದು ಏನಪ್ಪಾ ಅಂದ್ರ ಜಸ್ಟ್ 12th ಪಾಸ್ ಆದವರಿಗೆ ಐತ್ರಿ. ಜಸ್ಟ್ 12th ಪಾಸ್ ಆದವರಿಗೆ ಈ ಸೇಲ್ಸ್ ಅಸಿಸ್ಟೆಂಟ್ ಆನ್ಲೈನ್ ಅರ್ಜಿಯನ್ನ ಹಾಕ್ಬಹುದು. FDA ಡಿಗ್ರಿ ರೀ, FDA ಎನಿ ಡಿಗ್ರಿ, ಯಾವುದೇ ಡಿಗ್ರಿ ಇರ್ಲಿ. ನೆಕ್ಸ್ಟ್ ಡಿಪ್ಲೊಮಾ ಆದವ್ರಿಗೆ ಏನ್ ಮಾಡುದು, ಫಾರ್ಮಸಿಸ್ಟ್ ಅನ್ನ ಹಾಕ್ಬಹುದು. ಇವು ಡೇಟ್ ಈಗಾಗಲೇ ಚಾಲು ಆಗ್ಯಾವ್ರಿ. 16/8/2025 ಏನಾಗೈತಿ, ಪ್ರಾರಂಭ ಆಗೈತ್ರಿ. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲತ್ತಾರ. ನೀವು ನೇರವಾಗಿ ಕಂಪ್ಯೂಟರ್ ಅಂಗಡಿಗೆ ಹೋಗಿ ಕೂಡ ಅರ್ಜಿ ಸಲ್ಲಿಸಬಹುದು. ಮತ್ತ ಅಪ್ಲಿಕೇಶನ್ ಫೀ ಎಷ್ಟಿದೆಪ್ಪ ಅಂದ್ರೆ ಈ ಜನರಲ್ ದವರಿಗೆ 1,000 ರೂಪಾಯಿ ಐತೆ. ಇನ್ನು ಉಳಿದವ್ರಿಗೆ ಕ್ಯಾಟಗರಿ 1, SC ST ಇವರಿಗೆಲ್ಲ ಏನ 500 ರೂಪಾಯಿ ಐತ್ರಿ. ಹೌದಾ? SC ST ದವರಿಗೆ 500 ರೂಪಾಯಿ ಐತಿ. ಇನ್ನು ಉಳಿದವರಿಗೆಲ್ಲ ಎಷ್ಟದಪ್ಪ ಅಂದ್ರ 1,000 ರೂಪಾಯಿ ಆನ್ಲೈನ್ ಫೀ ಐತ್ರಿ ಅರ್ಜಿ ಹಾಕಾಕ. ಸೊ ಮೊಬೈಲ್ ನಲ್ಲಿ ಕೂಡ ನೀವು ಅರ್ಜಿ ಹಾಕ್ಬಹುದು. ಈ KSSP ಒಂದ ವೆಬ್ಸೈಟ್ ಗೆ ಹೋಗಿದ್ರೆ ನಿಮ್ಗೆ ಎಲ್ಲಾ ಮಾಹಿತಿ ಸಿಗ್ತೈತಿ. ನೀವು ರಿಜಿಸ್ಟರ್ ಅವ್ರಿಗೆ ಇಲ್ಲ ಆಲ್ರೆಡಿ ರಿಜಿಸ್ಟರ್ ಇದ್ದವ್ರಿಗೆ ಕೂಡ ನಿಮ್ಗೆ ಏನು ಮದರ್ ನೇಮ್, ಫಾದರ್ ನೇಮ್, SSLC ಕಾರ್ಡ್, ನೆಕ್ಸ್ಟ್ PUC ಮಾರ್ಕ್ಸ್ ಕಾರ್ಡ್, ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಎಲ್ಲವನ್ನ ಸ್ಕ್ಯಾನ್ ಮಾಡಿ, ಎಷ್ಟಪ್ಪ ಅಂದ್ರ ಸ್ಕ್ಯಾನ್ ಮಾಡ್ಬೇಕಾದ್ರ ಆ ಫೋಟೋ 150 KB ಒಳಗಡೆ ಇರ್ಬೇಕು. ಎಲ್ಲ ಆ ಫೋಟೋನ ಅಪ್ಲೋಡ್ ಮಾಡ್ಕೊಳ್ತೈತಿ. ಹೌದಾ? ನಿಮ್ಗೊಂದು ರಿಜಿಸ್ಟರ್ ನಂಬರ್ ಕೂಡ ಬರ್ತೈತಿ. ಮೊಬೈಲ್ ನಲ್ಲಿ ಕೂಡ ಹಾಕ್ಬಹುದು, ಮತ್ತ ಮೊಬೈಲ್ ನಲ್ಲಿ ಕೂಡ ನೀವು ಆನ್ಲೈನ್ ಪೇ ಮಾಡ್ಬೋದು. ಅದು ನೆಕ್ಸ್ಟ್ ಏನಪ್ಪಾ ಅಂದ್ರ ಇದು ಲಾಸ್ಟ್ ಡೇಟ್ ಬಂದು ಇನ್ನ ಲಾಸ್ಟ್ ಡೇಟ್ ಬಹಳ ದೂರ ಐತ್ರಿ. ಎಷ್ಟಪ್ಪ ಅಂದ್ರ 14/9/2025. ಹೌದಾ? ಇವತ್ತು ಎಷ್ಟದ 25 ಐತಿ. ಇನ್ನ ನಿಮ್ಗೆ ಇಲ್ಲಪ್ಪ ಅಂದ್ರ 20 ದಿನಗಳ ಕಾಲ ಅವಕಾಶ ಇದೆ. ಸೊ ಯಾರೆಲ್ಲ ಈಗಾಗಲೇ ಓದ್ ಕೂತಿರ್ತೀರಾ, ಯಾರೆಲ್ಲ ಅರ್ಜಿ ಹಾಕ್ಬೇಕಂದು ಏನೋ ಸರಿಯಾದ ನೋಟಿಫಿಕೇಶನ್ ಬಂದಿಲ್ಲ ಅಂತ ಅನ್ಕೊಂಡ್ ಕೂತಿರ್ತೀರಿ. ಸೊ ಈಗಾಗಲೇ ಬಿಟ್ಟಿದ್ದಾರೆ. ಸೊ ಹುದ್ದೆಗಳಿಗೆ ಕಮ್ ಪೋಸ್ಟ್ ಅದಾವ ಅಂತ ಅನ್ಕೋಬಹುದು. ಬರೀ 34 ಅಂತೇಳಿ
34 ಅನ್ಕೊಳ್ಳಕ್ಕಿಂತ ಅದ್ರಾಗ ನಾನು ಒಬ್ನ ಅಂತೇಳಿ ಅನ್ಕೊಂಡ್ ಅರ್ಜಿ ಹಾಕ್ರಿ, ಓದ್ರಿ. ಅದೃಷ್ಟ ಇತ್ತಂದ್ರ ಹಾಗೆ ಆಗ್ತದ. ಇನ್ನ ಇದಕ್ ಸಿಲೆಬಸ್ ಬಂದಂಗ ಲಿಖಿತ ಪರೀಕ್ಷೆ ಇರ್ತೈತಿ. ಹೌದಾ, ಲಿಖಿತ ಪರೀಕ್ಷೆ ಒಟ್ಟು ಎಷ್ಟು ಅಂಕಗಳು ಇರ್ತಾವಪ್ಪ ಅಂದ್ರ 700 ಅಂಕಗಳು ಇರ್ತಾವ. ಎದ್ರ ಮ್ಯಾಗೆಲ್ಲ ಕೇಳ್ತಾರಪ್ಪ ಅಂದ್ರ ಸಾಮಾನ್ಯ ಕನ್ನಡ ಮ್ಯಾಗ 50 ಮಾರ್ಕ್ಸ್ ಇರುತ್ತೆ, ಮತ್ತ ಸಾಮಾನ್ಯ ಇಂಗ್ಲಿಷ್ 25 ಮಾರ್ಕ್ಸ್. ಹೌದಾ, ಇವು ಎಲ್ಲ ಕೂಡಿ ಏನಾಗ್ತಪ್ಪ ಅಂದ್ರ GK, ಇನ್ನುಳಿದಿಷ್ಟು ಸಂವಿಧಾನ ಬಗ್ಗೆ ಎಲ್ಲ 25. ಹೈಯೆಸ್ಟ್ ಇರೋದು ಯಾವ್ದಪ್ಪ ಅಂದ್ರ ಸಾಮಾನ್ಯ ಕನ್ನಡದ ಮ್ಯಾಗೆ. ಸೊ ನೋಡ್ರಿ, ಒಳ್ಳೆ ಒಂದು ಅವಕಾಶ ಐತಿ. ಸೊ ಬಿಡುಗಡೆ ಮಾಡಿದ್ದಾರೆ. ಯಾರೆಲ್ಲ ಅರ್ಜಿ ಹಾಕಿಲ್ಲ, ಕೆಲವೊಬ್ರು ಓದ್ಕೋದ್ ಕೂತಿರ್ತೀರಿ, ಏನೋ ಅರ್ಜಿ ಅಪ್ಡೇಟ್ ಗೊತ್ತಾಗಿರ್ಲ. ಸೊ ಅದಕ್ಕೆ ನೋಡ್ರಿ, ಈಗಾಗಲೇ ಅಪ್ಡೇಟ್ 16ಕ್ಕೆ ಸ್ಟಾರ್ಟ್ ಆಗಿದೆ. ಲಾಸ್ಟ್ ಡೇಟ್ ಇನ್ನ ದೂರ ಇದೆ. ಸೊ ಲಾಸ್ಟಿಗೆ ಬಂದಾಗ ಹೈಯೆಸ್ಟ್ ಜನ ಹಾಕೋ ಚಾನ್ಸಸ್ ಇರ್ತೈತಿ, ಸರ್ವರ್ ಡೌನ್ ಆಗೋ ಚಾನ್ಸಸ್ ಇರ್ತೈತಿ. ನೀವು ಈಗಲೇ ಅರ್ಜಿಯನ್ನು ಸಲ್ಲಿಸಿ. ಮೊಬೈಲ್ ಮುಖಾಂತರ ಮೊಬೈಲ, ಇಲ್ಲಪ್ಪ ಅಂದ್ರ ನೀವು ಯಾವ್ದಾರ ಕಂಪ್ಯೂಟರ್ ಅಂಗಡಿ ಕೂಡ ಹಾಕಿ ಈ ಅರ್ಜಿಯನ್ನ ಹಾಕ್ಬೋದು. ಮತ್ತೆ ಒಳ್ಳೆ ಸ್ಯಾಲ್ರಿ ಕೂಡ ಐತಿ. ಹೌದಾ, ನೇರವಾಗಿ 30,000 ತನ ಒಂದು ತಿಂಗಳ ಪೇಮೆಂಟ್ ಕೂಡ ಐತಿ. ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ FD ಗೆ ಎಲ್ಲರೂ ಕಾದು ಕುಳಿತಿರ್ತೀರ, ಹಾಕ್ರಿ. ಅದೃಷ್ಟ ಇದ್ದವ್ರಿಗೆ 10 ಹುದ್ದೆಗಳನ್ನ ನೀವು ಆಯ್ಕೆ ಮಾಡ್ಕೋಬಹುದು. ನೆಕ್ಸ್ಟ್ ಸಿಲೆಬಸ್ ಬಗ್ಗೆ ಅಂತ ಈಗಾಗಲೇ ಎಲ್ಲರೂ ಸ್ಟಡಿ ಮಾಡಿರ್ತೀರ. ಕೆಲವೊಂದಿಷ್ಟು ಎಕ್ಸಾಮ್ಗಳು ಕೂಡ ನೀವು ಬರ್ದಿರ್ತೀರ, FDM ಗೆ ಆಗಿರ್ಲ, ಇನ್ನ ಹಂಗೆ ಬಿಡಬಾರ್ದು ಅಂತೇಳಿ ಪ್ರಯತ್ನ ಮಾಡ್ತಿರ್ತೀರಿ. ಹೌದಾ, ಮಾಡ್ರಿ. ಇದೇ ತರ ಎಕ್ಸಾಮ್ ನೋಟಿಫಿಕೇಶನ್ಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ, ನೋಟಿಫಿಕೇಶನ್ ಬರ್ತೈತಿ. ಯಾವ ಎಕ್ಸಾಮ್ ಎಲ್ಲ ಬರ್ತಾವ ನಾವು ಅಪ್ಡೇಟ್ ಮಾಡ್ತಿರ್ತೀವಿ ಇದೇ ತರ. ಮತ್ತೆ ಕ್ಲಾಸ್ಗಳು ಕೂಡ ನಮ್ಮ ಯೂಟ್ಯೂಬ್ ಚಾನೆಲ್ ಅಲ್ಲಿ ದೊರಕುತ್ತೇವೆ ನಿಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಸಿಲೆಬಸ್ಗೆ. ನೆಕ್ಸ್ಟ್ ಇದಕ್ಕೆ FDA ಕನ್ನಡದಲ್ಲಿ ಏನಿತ್ತು, ಪ್ರಥಮ ಸಹಾಯ ದರ್ಜೆ ಅಂತ ಕರಿತಾರೆ ಈ ಹುದ್ದೆಗೆ. ಪ್ರಥಮ ಸಹಾಯ ದರ್ಜೆ ಹುದ್ದೆ ಅಂತ ಹೇಳಿ ಇಂಗ್ಲಿಷ್ದಾಗ ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್. ಹೌದಾ, ಓಕೆ, ನೆಕ್ಸ್ಟ್ ಸಿಗೋಣ, ಬಾಯ್.